ನಮಸ್ಕಾರಗಳು ಚತುರಮತಿ ಮಿಥುನ ರಾಶಿಯ ಬಂಧುಗಳೇ, ನೀವು ಏಕಕಾಲದಲ್ಲಿ 10 ಹಲವು ವಿಷಯಗಳನ್ನು ಯೋಚಿಸುವ ಶಕ್ತಿ ಉಳ್ಳವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ, ಆದರೂ ಜನ ನನ್ನನ್ನು ಯಾಕೆ ತಪ್ಪು ತಿಳಿಯುತ್ತಿದ್ದಾರೆ ಎಂಬ ನೋವಿನಲ್ಲಿದ್ದೀರಾ? ಅರ್ಧಕ್ಕೆ ನಿಂತ ಕೆಲಸಗಳು ನಿಮ್ಮ ನಿದ್ದೆ ಗೆಡಿಸುತ್ತಿವೆಯೇ? ಮಿಥುನ ರಾಶಿಯವರೇ, ಇಂದು ನಿಮ್ಮ ಗೊಂದಲಗಳಿಗೆ ತೆರೆ ಬೀಳಲಿದೆ. ಇಂದು 2026 ಫೆಬ್ರವರಿ 22 ಭಾನುವಾರ. ನಿಮ್ಮ ರಾಶ್ಯಾಧಿಪತಿ ಬುಧ ದೇವನು ಇಂದು ನಿಮಗೆ ವಿಶೇಷ ಶಾಕ್ ಸುದ್ದಿಯನ್ನು ಕರುಣಿಸುತ್ತಿದ್ದಾನೆ. ಇಂದು ನೀವು ಆಡುವ ಮಾತುಗಳು ಕಲ್ಲಿನ ಮೇಲೆ ಬರೆದಂತಹ ಸತ್ಯವಾಗಲಿವೆ. ಇಂದು ಸಂಜೆ 4 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಮಸ್ಯೆಯೊಂದು ಬಗೆಹರಿಯಲಿದೆ. ಅದು ಹೇಗೆ? ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಂದು ಮಿಥುನ ರಾಶಿಯ ಮೇಲೆ ಬುಧ ಮತ್ತು ಚಂದ್ರನ ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ರಾಶ್ಯಾಧಿಪತಿ ಬುಧನು ಇಂದು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಲಿದ್ದಾನೆ. ವ್ಯಾಪಾರ ಮತ್ತು ಸಂವಹನದಲ್ಲಿ ನೀವು ಅಜೇಯರಾಗಲಿದ್ದೀರಾ. ಚಂದ್ರನು ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿ ಇರುವುದರಿಂದ ಇಂದು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗವಿದೆ. ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಹಿರಿಯ ಬೆಂಬಲದಿಂದ ಒಂದು ದೊಡ್ಡ ಅಡಚಣೆ ನಿವಾರಣೆಯಾಗಲಿದೆ. ಮಿಥುನ ರಾಶಿಯ ನೌಕರರೇ, ಇಂದು ಭಾನುವಾರದವರು ಕೆಲಸದ ನಿಮಿತ್ತ ದೂರದ ಪ್ರಯಾಣ ಅಥವಾ ಫೋನ್ ಕರೆಗಳು ನಿಮ್ಮನ್ನು ವ್ಯಸ್ತವಾಗಿರಿಸಬಹುದು. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ಇಂದು ದೊಡ್ಡ ಮುನ್ನಡೆ ಸಿಗಲಿದೆ. ಸಾಫ್ಟ್ವೇರ್ ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಆಫರ್ ಹುಡುಕಿಕೊಂಡು ಬರಲಿವೆ. ಇಂದು ನೀವು ಹೊಸ ಹೂಡಿಕೆಗೆ ಕೈ ಹಾಕಬಹುದು. ಮುಖ್ಯವಾಗಿ ಕಮಿಷನ್ ಏಜೆಂಟ್, ಶಿಕ್ಷಣ ಸಂಸ್ಥೆ ನಡೆಸುವವರು ಮತ್ತು ಸ್ಟೇಷನರಿ ವ್ಯಾಪಾರಸ್ಥರಿಗೆ ಇಂದು ಕೈತುಂಬ ಲಾಭ ಸಿಗಲಿದೆ. ಶತ್ರುಗಳು ನಿಮ್ಮನ್ನು ಸೋಲಿಸಲು ಸಂಚು ಮಾಡಬಹುದು, ಆದರೆ ನಿಮ್ಮ ಚಾಣಾಕ್ಷತನದಿಂದ ನೀವು ಅವರಿಂದ ಪಾರಾಗಲಿದ್ದೀರಾ. ಆರ್ಥಿಕವಾಗಿ ಇಂದು ಮಿಥುನ ರಾಶಿಯವರಿಗೆ ಧನವೃಷ್ಟಿ ಆಗುವ ಸಾಧ್ಯತೆ ಇದೆ. ಹಳೆಯ ವಿಮೆಯ ಹಣ ಅಥವಾ ನಿಂತು ಹೋಗಿದ್ದ ಸಂಬಳದ ಬಾಕಿ ಇಂದು ನಿಮ್ಮ ಬ್ಯಾಂಕ್ ಖಾತೆ ಸೇರಬಹುದು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಲು ಇದು ಸರಿಯಾದ ಸಮಯ, ಆದರೆ ಶೀಘ್ರ ಲಾಭದ ಆಸೆಗೆ ಬಿದ್ದು ದೊಡ್ಡ ಮೊತ್ತ ಹೂಡಬೇಡಿ. ಇಂದು ಯಾರಾದರೂ ನಿಮ್ಮ ಬಳಿ ಸಾಲ ಕೇಳಲು ಬರಬಹುದು. ಹಣ ನೀಡುವ ಮುನ್ನ 100 ಬಾರಿ ಯೋಚಿಸಿ. ಕುಟುಂಬದಲ್ಲಿ ಇಂದು ನಿಮ್ಮ ಸಂಗಾತಿಯು ಇಂದು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸಲು ಇಂದು ಸಂಜೆ ನೀವು ಶಾಪಿಂಗ್ಗೆ ಹೋಗಬಹುದು. ಪ್ರೇಮಿಗಳು ಇಂದು ಸಣ್ಣ ಪುಟ್ಟ ಮಾತುಕತೆಗಳಲ್ಲಿ ಭಿನ್ನಾಭಿಪ್ರಾಯ ಬರಬಹುದು, ಆದ್ದರಿಂದ ಮಾತಿನ ಮೇಲೆ ಹತೋಟಿ ಇರಲಿ. ದೂರದ ಸಂಬಂಧಿಕರಿಂದ ಇಂದು ಶುಭ ವಾರ್ತೆಯೊಂದು ನಿಮ್ಮನ್ನು ತಲುಪಲಿದೆ. ಆರೋಗ್ಯದಲ್ಲಿ ಮಿಥುನ ರಾಶಿಯವರು ಇಂದು ಚರ್ಮದ ಅಲರ್ಜಿ ಅಥವಾ ಅಜೀರ್ಣ ಸಮಸ್ಯೆ ಬಗ್ಗೆ ಎಚ್ಚರವಿರಲಿ. ಹೊರಗಿನ ಆಹಾರ ಸೇವನೆ ಮಾಡದಿರುವುದು ಉತ್ತಮ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಂಗೀತ ಕೇಳಿ ಅಥವಾ ಪುಸ್ತಕ ಓದಿ. ಪ್ರಯಾಣದ ಸಮಯದಲ್ಲಿ ಕಿಟಕಿ ಸೀಟು ಅಥವಾ ಗಾಳಿಯಾಡುವ ಜಾಗದಲ್ಲಿ ಕುಳಿತುಕೊಳ್ಳಿ. ಮಿಥುನ ರಾಶಿಯವರೇ, ಇಂದಿನ ಶುಭ ಫಲಗಳು ನಿಮಗೆ ಹೆಚ್ಚಿಸಿಕೊಳ್ಳಲು ಈ ಕೆಲಸ ಮಾಡಲೇಬೇಕು, ಇಲ್ಲಂದರೆ ಯಾವುದೇ ಅದೃಷ್ಟವು ನಿಮಗೆ ಕೈ ಸೇರುವುದಿಲ್ಲ. ಇಂದು ಬೆಳಿಗ್ಗೆ ಸ್ನಾನದ ನಂತರ ಗಣೇಶನಿಗೆ 21 ಗರಿಕೆ ಹುಲ್ಲನ್ನು ಅರ್ಪಿಸಿ. ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ನಿಮ್ಮ ಬಳಿ ಹಸಿರು ಬಣ್ಣದ ಕರವಸ್ತ್ರವು ಇಟ್ಟುಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ. ಇಂದಿನ ಅದೃಷ್ಟ ಅಂಶಗಳು: ಶುಭ ಸಂಖ್ಯೆ 5 ಮತ್ತು 14, 23 ಆಗಿರುತ್ತದೆ. ಶುಭ ಬಣ್ಣ ಹಸಿರು ಮತ್ತು ಪಚ್ಚೆ ಬಣ್ಣ ಆಗಿರುತ್ತದೆ. ಶುಭ ಸಮಯ: ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 12:30 ಅತ್ಯಂತ ಶುಭ ಕಾಲವಾಗಿರುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಆಸ್ತಿ. ಅದನ್ನು ಸರಿಯಾದ ಜಾಗದಲ್ಲಿ ಬಳಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಮಿಥುನ ರಾಶಿಯ ಗೆಳೆಯರು ಮತ್ತು ಕುಟುಂಬದವರಿಗೆ ತಪ್ಪದೆ ಶೇರ್ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಪ್ರತಿದಿನದ ಇಂತಹ ನಿಖರ ಜಾತಕಕ್ಕಾಗಿ
ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಜೈ ಗಣೇಶ ಎಂದು ಬರೆದು ನಿಮ್ಮ ದಿನ ಆರಂಭಿಸಿ. ನಿಮ್ಮ ದಿನ ಯಶಸ್ವಿಯಾಗಿರಲಿ. ಧನ್ಯವಾದಗಳು ವೀಕ್ಷಕರೇ.